ಮೊಟ್ಟ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳುತ್ತಾ ಇವತ್ತು ಏನು ನಮ್ಮ ಹಿಂದೂ ಧರ್ಮ ವಿರೋಧಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಯಾಕಂದ್ರೆ ಹೋದ ವರ್ಷವೂ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಫೋಟೋ ಹರಿದಿದ್ದಾರೆ ಶಿವಾಜಿ ಸರ್ಕಲ್ ಒಳಗೆ. ಬರೀ ಕೇವಲ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಫೋಟೋ ಅಲ್ಲ, ಅದು ನಮ್ಮ ಹಿಂದೂ ದೇವತೆಯವರು ಅದರ ಭಾವಚಿತ್ರ ಇರುತ್ತದೆ. ಅದಕ್ಕೆ ಸಹಿತ ಇವರು ಎಲ್ಲ ಅಪಮಾನ ಮಾಡ್ತಾ ಇದ್ದಾರೆ. ಹೋದ ವರ್ಷ ಮಾಡಿದ ಈ ವರ್ಷ ಕೂಡ ನಮ್ಮ ವಾಟರ್ ಟ್ಯಾಂಕಲ್ಲಿ ಈ ವರ್ಷ ಕೂಡ ಅಲ್ಲಿ ಬ್ಯಾನರ್ ಹರಿದಿದ್ರು. ಅದರಾಗ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅದರ ನಂದು ಗಡಿಗೆ ಅದರತ್ತಿಲ್ಲ, ನಮ್ಮ ಹಿಂದೂ ದೇವತೆಗಳ ಭಾವಚಿತ್ರ ಇರ್ತದೆ. ಅದಕ್ಕೆ ನೀವು ಅಪಮಾನ ಮಾಡ್ತೀರಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠರು ಇದಕ್ಕೆ ಕಠಿಣ ಕ್ರಮ ತೊಗೋಬೇಕಂತೇಳಿ ನಮ್ಮದೊಂದು ವಿನಂತಿ ಅದ. ನಮ್ದೊಂದು ಹಾಂ ಸರ್, ಯಾರು ಅದಾರ ಅದನ್ನು ಕಂಡು ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಹಿಂದೂ ಕಾರ್ಯಕರ್ತರ ಒಂದು ಒತ್ತಾಯ ಅದ. ಮೊಟ್ಟ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೇಳುತ್ತಾ ಇವತ್ತು ಏನು ನಮ್ಮ ಹಿಂದೂ ಧರ್ಮ ವಿರೋಧಿ ಅಂತ ಹೇಳಕ್ಕೆ ಬಯಸ್ತೀನಿ ಸರ್. ಯಾಕಂದ್ರೆ ಹೋದ ವರ್ಷವೂ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಫೋಟೋ ಹರಿದಿದ್ದಾರೆ ಶಿವಾಜಿ ಸರ್ಕಲ್ ಒಳಗೆ. ಬರೀ ಕೇವಲ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಫೋಟೋ ಅಲ್ಲ, ಅದು ನಮ್ಮ ಹಿಂದೂ ದೇವತೆಯವರು ಅದರ ಭಾವಚಿತ್ರ ಇರುತ್ತದೆ. ಅದಕ್ಕೆ ಸಹಿತ ಇವರು ಎಲ್ಲ ಅಪಮಾನ ಮಾಡ್ತಾ ಇದ್ದಾರೆ. ಹೋದ ವರ್ಷ ಮಾಡಿದ ಈ ವರ್ಷ ಕೂಡ ನಮ್ಮ ವಾಟರ್ ಟ್ಯಾಂಕಲ್ಲಿ ಈ ವರ್ಷ ಕೂಡ ಅಲ್ಲಿ ಬ್ಯಾನರ್ ಹರಿದಿದ್ರು. ಅದರಾಗ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅದರ ನಂದು ಗಡಿಗೆ ಅದರತ್ತಿಲ್ಲ, ನಮ್ಮ ಹಿಂದೂ ದೇವತೆಗಳ ಭಾವಚಿತ್ರ ಇರ್ತದೆ. ಅದಕ್ಕೆ ನೀವು ಅಪಮಾನ ಮಾಡ್ತೀರಂದ್ರೆ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠರು ಇದಕ್ಕೆ ಕಠಿಣ ಕ್ರಮ ತೊಗೋಬೇಕಂತೇಳಿ ನಮ್ಮದೊಂದು ವಿನಂತಿ ಅದ. ನಮ್ದೊಂದು ಹಾಂ ಸರ್, ಯಾರು ಅದಾರ ಅದನ್ನು ಕಂಡು ಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಂತೇಳಿ ನಮ್ಮ ಹಿಂದೂ ಕಾರ್ಯಕರ್ತರ ಒಂದು ಒತ್ತಾಯ ಅದ.